ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ವಿನೂತನ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಸದಾ ಇರಲಿ. ನಿಮ್ಮ ಆಶೀರ್ವಾದ ಸದಾ ನನಗೆ ಮುಖ್ಯವಾಗುತ್ತದೆ. ಯಾವುದೇ ಬೆದರಿಕೆ ಬಂದರೂ ಹೆದರೋದಿಲ್ಲ ನಾನು. ನಿಮ್ಮ ಆಶೀರ್ವಾದ ಒಂದಿದ್ರೂ ಸಾಕು. ಇವತ್ತಿನ ವಿಷಯ ರಾಯ್ ಅವರ ಸಾವಿನ ಬಗ್ಗೆ. ಕೊಲೆಯ ಅಥವಾ ನಟಿಯರ ಬೆದರಿಕೆಯ ಇಲ್ವಾ, ಹಣಕ್ಕಾಗಿ ಪೀಡಿಸಿದರ? ಏನಿತ್ತು ಆ ಲಾಕರ್ನಲ್ಲಿ? ಆ ಲಾಕರ್ ತೆಗೆಯಲು ರಾಯ್ ಅವರು ಹೆದರಿದ್ದೇಕೆ? ನಿಮ್ಮ ಮುಂದೆ ಈ ವಿಷಯವನ್ನು ತೆರೆದಿಡುತ್ತೇನೆ. ಸ್ವಾಗತ ಸುಸ್ವಾಗತ. ಬನ್ನಿ ಬಂಧುಗಳೇ, ವಿಷಯ ಇಷ್ಟೇ. ಕೇರಳದಿಂದ ಬಂದರು. 1,000 ಎಕರೆ ಜಮೀನು ಅಂದರೆ ಹುಡುಗಾಟ ಅಲ್ಲ ಸ್ನೇಹಿತರೆ. ಭಾಳ ಕಷ್ಟಪಟ್ಟಿರ್ತಾರೆ, ಭಾಳ ಸ್ಟ್ರಗಲ್ ಮಾಡಿರ್ತಾರೆ. 1,000 ಎಕರೆ ಜಮೀನು, 8,500 ಕೋಟಿ ಆಸ್ತಿಗಳು, ದುಡ್ಡು, ಮತ್ತೊಂದು ಮಗದೊಂದು 15 ರೋಲ್ಸ್ ರಾಯ್ ಕಾರು. ಜಾಸ್ತಿನೂ ಇರ್ಬೋದು, ಕಮ್ಮಿನೂ ಇರ್ಬೋದು. ನಮಗೆ ತಿಳಿದಂಗೆ ನಾನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಮತ್ತು ಬಿಗ್ ಬಾಸ್ ಸ್ಪಾನ್ಸರ್ ಅಂತೆ 50 ಲಕ್ಷ ಅಂತೆ, 20 ಲಕ್ಷ ಅಂತ ಏನೋ ಮಾಡಿದ್ದಾರೆ. ಅವರು ಕಂಪ್ನಿ ಹೆಸರಿಗೋಸ್ಕರ ಮಾಡಿದ್ದಾರೆ. ಯಾರು ನಮ್ಮ ರೈತರ ಮಕ್ಕಳು ಏನು ಇದಾಗಿ ಕೊಟ್ಟಿಲ್ಲ. ಅವ್ರ ಕಂಪ್ನಿಗೆ ಹೆಸರಾಗಬೇಕಿತ್ತು, ಹಾಗಾಗಿ ಸ್ಪಾನ್ಸರ್ ಮಾಡಿದ್ದಾರೆ, ಬೇರೆ ಏನಿಲ್ಲ. ಅವರಿಗೋಸ್ಕರ ಮಾಡ್ಕೊಂಡಿದ್ದಾರೆ. ಅದರಲ್ಲೇನು ತೊಂದರೆ ಇಲ್ಲ. ನಾನು ಹೇಳ್ತಾ ಇರೋದು, ಯಾರೋ ಹಿಂಗೆ ಟಿ ವಿಲೆಲ್ಲ ನ್ಯೂಸಲ್ಲಿ ನೋಡ್ಬೇಕಾದ್ರೆ ಒಬ್ಬ ಖ್ಯಾತ ಪತ್ರಕರ್ತರಾದ ಚಂದ್ರಚೂಡ ಅವರೇ ಹೇಳಿದ್ದಾರೆ, ದೊಡ್ಡಬಳ್ಳಾಪುರದಲ್ಲಿ ಆ ತೆಲುಗು 3 ಜನ ನಟಿಯರ ಜೊತೆ ವಿವಾದವೆದ್ದಿದ್ದು, ಸಿಗಾಕೊಂಡಿದ್ದು ಅಂತಲೇ ಹೇಳಿದ್ದಾರೆ. ಮತ್ತು ಕೇರಳದಲ್ಲಿ ಇವ್ರದ್ದು ಏನೋ ಭಯಂಕರ ಪ್ರಾಪರ್ಟಿ ಇದೆ ಅಂತೆ. ಅಲ್ಲಿ ಇವರು ಯಾವುದೋ ಸರ್ಕಾರ, ಯಾವುದೋ ಒಂದು ಪಕ್ಷನೋ ಪಾರ್ಟಿನೋ ನಮಗೆ ಗೊತ್ತಿಲ್ಲ ಸ್ನೇಹಿತರೆ, ಅದು ಹೆಸರು ಹೇಳೋಕ್ಕೆ ನಮಗೆ ಹೋಗಲ್ಲ. ಗೊತ್ತು, ಅವರೇನೋ ಫಂಡ್ ಕೇಳಿದ್ರಂತೆ, ಅದಕ್ಕಾಗಿ ಕೊಡಲಿಲ್ಲ, IT ರೈಡು ಮಾಡಿಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ನಾನೇ ಆಗಿ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ. ಅದರ ವಿಚಾರ ಏನು ಅಂದರೆ, ಇವರು ಉದ್ಯಮಿಗಳು ನಿಯತ್ತಾಗಿದ್ದರೆ ಸ್ನೇಹಿತರೆ ಯಾಕೆ ಕೊಡಬೇಕು ಫಂಡು? ಸತ್ಯವಾಗಿ ಬಿಸ್ನೆಸ್ ಮಾಡಿದರೆ ಯಾಕೆ ಕೊಡಬೇಕು ಫಂಡನ್ನು? ಸರಿ ಅಲ್ವಾ? ನೀವು ನೋಡಿ ತಿಳ್ಕೊಳ್ಳಿ. ಅವ್ರು ನಿಯತ್ತಾಗಿದ್ದರೆ ಫಂಡ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಫಂಡ್ ಕೊಡೋ ಅವಶ್ಯಕತೆ ಏನಿತ್ತು? ನಮ್ಮ ಸುತ್ತಮುತ್ತ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಬ್ಬರಿಗೆ ಫಸ್ಟ್ ಟೈಮ್ ಫಂಡ್ ಮಾಡಿದ್ದಾರೆ. ಅವ್ರ ಹೆಸರು ಗೊತ್ತು, ನಾನು ಹೇಳಲ್ಲ. ಯಾಕೆಂದರೆ ಈ ವಿಡಿಯೋದಲ್ಲಿ ಹೆಸರು ಧ್ವನಿ ಮುಚ್ಚಿಸೋಕೆ ಬರ್ತಾರೆ. ಎದ್ರಲ್ಲ ಸ್ನೇಹಿತರೆ, ನೋಡ್ರಿ ಇವತ್ತಿಲ್ಲಿ ಇರ್ತೀವಿ, ನಾಳೆ ಬೆಳಗ್ಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನೀ ಎತ್ತಾಗಿದ್ರು ಅರ್ಧ ಗಂಟೆ ಬದುಕಿದ್ರು ಸಾಕು ಅಲ್ವಾ ಸ್ನೇಹಿತರೆ? ಹೆದರೋ ಮಾತಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಬ್ರಿಗೆ ಕೊಟ್ಟಿದ್ದಾರಂತೆ. ಹಿಂಗೆ ಯಾರೋ ಒಂದು ಒಳ್ಳೆ ವ್ಯಕ್ತಿ ಬಾಯಲ್ಲಿ ಬಂದಿದ್ದ ಮಾತು. ನ್ಯಾಯವಾಗಿ ಬಿಸ್ನೆಸ್ ಮಾಡಬೇಕು ಅಂದರೆ ಯಾರಿಗೆ ಹೆದರೋಕೋಬೇಕಾಗಿಲ್ಲ ಕಣ್ರಿ. ಯಾಕೆ ಅವೆಲ್ಲ ಫಂಡ್ ಮಾಡಬೇಕು? ಇವತ್ತು ಈ ಪಾರ್ಟಿಗೆ ಕೊಡ್ತಾರೆ, ನಾಳೆ ಇನ್ನೊಂದು ಪಾರ್ಟಿಗೆ ಕೊಡ್ತಾರೆ, ನಾಳೆ ಆ ಪಾರ್ಟಿಗೆ ಕೊಡ್ತಾರೆ, ಮತ್ತೊಂದು ಪಾರ್ಟಿ ಬಂದು ಫಂಡ್ ಕೇಳಿದ್ರೆ ಕೊಡಲ್ಲ ಅಂದರೂ ಸುಮ್ಮನೆ ಇರ್ತಾರ? ಯಾಕ್ರಿ ಬೇಕು ಅವರಿಗೆ? ನಿಯತ್ತಾಗಿದ್ದರೆ ಯಾವ ಫಂಡು ಕೊಡಬೇಕಾಗಿಲ್ಲ, ಏನೂ ಇಲ್ಲ. ವಿಷಯ ಇಷ್ಟೇ. ಅವರೇ ಚಂದ್ರಚೂಡ ಅವರು ಹೇಳಿರೋ ಪ್ರಕಾರ ದುಬೈಲಿ 1,000 ಕೋಟಿ ವ್ಯವಹಾರ ಆಗಿದೆ, ಅಲ್ಲೇನಾಗಿದೆ ಗೊತ್ತಿಲ್ಲ. ಮತ್ತು ದೊಡ್ಡಬಳ್ಳಾಪುರದ ರೆಸಾರ್ಟಲ್ಲಿ ತೆಲುಗು ನಟಿಯರ ಜೊತೆ ಸಿಗಾಕೊಂಡ್ರು ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ಜನಗಳಿಗೆ. ಅದು ಒಂದು ನ್ಯೂಸ್ ಚಾನಲ್ ಕೂತ್ಕೊಂಡು ಹೇಳಿದ್ದಾರೆ. ಯಾರೇ ದೊಡ್ಡ ವ್ಯಕ್ತಿ ಆಗಲಿ ಸ್ನೇಹಿತರೆ, ಒಂದು ಮಾಡಬೇಕಾದ್ರೆ ಈ ಥರದ್ರಲ್ಲಿ ಸಿಗಾಕಬಾರ್ದು. ಇವೆಲ್ಲ ಯಾಕೆ ಬೇಕ್ರಿ ಸಮಾಜದಲ್ಲಿ? ಹೌದಾ ಅಲ್ವಾ? ಒಳ್ಳೆ ರೀತಿ ಇದ್ದು ಇವತ್ತು ಬೇಕಾಗಿತ್ತು. ತಪ್ಪು ಮಾಡಿಲ್ಲ ಅಂದರೆ ಸಾಯೋ ಅವಶ್ಯಕತೆನೇ ಇರಲಿಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ಸಾಯಬೇಕು ಅನ್ನೋದು ಯಾಕೆ ಬೇಕಾಗಿತ್ತು?
ಹೌದಲ್ವಾ? ಏನಾಗ್ತಾ ಇದೆ ರೀ ಸಮಾಜದಲ್ಲೆಲ್ಲವ ಪರಮಾತ್ಮ. ಮತ್ತು ಇನ್ನೊಂದು ಏನು ಅಂದರೆ, ಈ ಟಿ ವಿಯವರು, ಈ ಯೂಟ್ಯೂಬ್ ಚಾನಲ್ನವರು, ಮತ್ತೊಬ್ಬರು ಮಗದೊಬ್ರು ಏನು ಅವರು ಕೊಲೆನೋ ಆರೋಪನೋ, ಅಂಥ ವ್ಯಕ್ತಿ ದುಡ್ಡಿತ್ತು ಸತ್ತೋದ್ರು, ಹಂಗಾದ್ರು ಹಿಂಗಾದ್ರು ಅಂತೆಲ್ಲ ಹೇಳ್ಕೊಂಡು ಕತೆ ಬರೆದು ಜನಿನ ಕೈಲಿ ಇಂಟ್ರ್ವ್ಯೂ ಹೋಗ್ತಿರಲ್ಲ, ನಿಮಗೆಲ್ಲ ನಾಚಿಕೆ ಆಗಲ್ವ? ಮಾನ ಮರ್ಯಾದಿಲ್ವ? ಓಪನಾಗಿ ಕೇಳ್ತೀನಿ. ಯಾಕೆ ಅಂದರೆ ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ಏನಾರು ಬಿಟ್ರ? ನಮ್ಮ ರೈತ ಬಾಂಧವರಿಗೋಸ್ಕರ ಹೋರಾಡಿ ಪ್ರಾಣ ಏನಾರು ಬಿಟ್ರ? ಇಲ್ವಲ್ಲ. ಅವ್ರು ಲಾಕರ್ ತೆಗಿಬೇಕಾಗಿತ್ತು ಧೈರ್ಯದಿಂದ, ಅದ್ಯಾವುದೋ ಲಾಕರ್ ತೆಗಿಯಕ್ಕೆ ಕೇಳಿದ್ರಂತಲ್ಲ, ಆಯಿತಾ? ಮತ್ತೆ ನಮ್ಮ ದೇಶಕ್ಕೆ, ನಮ್ಮ ರೈತರಿಗೆ ಅಲ್ಲ. ಆಗಲಿ, ಅವರೊಬ್ಬ ದೊಡ್ಡ ವ್ಯಕ್ತಿ, ದುಡ್ಡಿರೋರು ಅಂತ ನೀವೆಲ್ಲ ಮಾಡ್ತೀರಾ, ಓಕೆ, ಅದು ಮಾಡಿ ನಿಮ್ಮಿಷ್ಟ, ಜನಗಳಿಗೆ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ಅದೇ ನಮ್ಮ BSF ಮಿಲ್ಟ್ರಿ ಮೇನ್ ಒಬ್ಬರು ಇದರಲ್ಲಿ ಸತ್ತೋದು, ಫ್ಲೈಟು ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿ. ಅವಾಗೆಲ್ಲ ಏನು ಮಣ್ಣು ಕೆರಿತಾ ಇದ್ರ ಎಲ್ಲರೂ, ಒಬ್ಬರಾರು ಈ ಥರ ನ್ಯೂಸ್ ಮಾಡ್ತಾರೆ. ಏನೋ ಈ ಥರ ಈ ಕೆಟ್ಟ ವಿವಾದಗಳು, IT ಬಂತಂತೆ, ಅದು ಬಂತಂತೆ, ಮನೆ ಮರ್ಯಾದಿಲ್ವೇನ್ರಿ ರೇ ನಿಮಗೆಲ್ಲ? ಒಂದು ದೇಶಕ್ಕೋಸ್ಕರ ಹೋರಾಡಿದವ್ರ ಬಗ್ಗೆ ನೀವು ಇಷ್ಟು ದೊಡ್ಡ ಸುದ್ದಿ ಮಾಡಲಿಲ್ಲ. ನಮ್ಮ ರೈತರು ಕಷ್ಟಪಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಡಲಿಲ್ಲ. ಯಾರೋ ಒಬ್ಬರು ದುಡ್ಡಿರೋರು ಸತ್ರು ಅಂತ ಮಾಡ್ತೀರ. ವಿಪರ್ಯಾಸ. ನಾನು ತಿಳಿದಂಗೆ ಒಂದೆರಡು ಮಾತು ಹೇಳಿದ್ದೀನಿ. ಯಾರಿಗಾದರೂ ಬೇಜಾರು, ಕ್ಷಮೆ ಇದ್ದರೆ ಕ್ಷಮೆ ಇರಲಿ. ಕ್ಷಮೆ ಅಂತೂ ಕೇಳಲ್ಲದವರು, ಇಷ್ಟೇ. ನಾನೇನು ತಪ್ಪು ಹೇಳಿಲ್ಲ, ಇದ್ದಿದ್ದು ಹೇಳಿದ್ದೀನಿ. ಈ ನಿಮ್ಮ ಮುತ್ತಣ್ಣನ ವಿನೂತನ ಪ್ರಯತ್ನಕ್ಕೆ ಹರಸಿ ಆಶೀರ್ವಾದಿಸಿ, ಏನಾದರೂ ನೋವಾದರೆ ಕ್ಷಮಿಸಿ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕಿರಳಮ್ಮ.